ಗುಡ್ ಈವ್ನಿಂಗ್. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಒಂದು ಸುಂದರವಾದ ತೋಟ, ಕ್ಯಾಸ್ಯೂ ಫಾರ್ಮ್ ಲ್ಯಾಂಡ್. ಒಂದು 100 ಕ್ಯಾಸು ಇದೆ. ಫಲ ಕೊಡ್ತಕ್ಕಂಥ ಕ್ಯಾಶು ಟ್ರೀಗಳು ನೀವು ಕಾಣ್ಬೋದು. ಈ ಮರಗಳು 2 ವರ್ಷಕ್ಕೊಮ್ಮೆ ಹಾರ್ವೆಸ್ಟಿಂಗ್ ಮಾಡ್ಬೋದು. ಎವ್ರಿ 2 ಇಯರ್ಸ್ ಒನ್ಸ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಈ ಫಲ ಕೊಡ್ತಕ್ಕಂತಹ ಕ್ಯಾಶು ಟ್ರೀಗಳು 100 ಟ್ರೀಗಳಿದೆ. ಜೊತೆಗೆ 70 ಮರಗಳು ಇನ್ನೂ ಫಲ ಕೊಡಲಿಕ್ಕೆ ಶುರು ಮಾಡಿಲ್ಲ. ಮತ್ತು ಒಂದು ಒಳ್ಳೆ ರಿಂಗ್ ಟೈಪಲ್ಲಿ ಒಂದು ಓಪನ್ ವೆಲ್ ಉಂಟು. ಓಪನ್ ವೆಲ್ ಇದೆ, ರಿಂಗ್ ಟೈಪ್. ತುಂಬ ಡೆಪ್ತ್ ಇದೆ. ಎಂಥ ಡೆಪ್ತ್ ಅಂದರೆ ಎಂಥ ಸಮ್ಮರ್ ಟೈಮಲ್ಲೂ ಕೂಡ ನೀರು ಕಡಿಮೆ ಆಗೋದಿಲ್ಲ. ಇದು ಜಲ ಹಾಗೆ ಉಕ್ಕಿ ಬರುತ್ತೆ. ಇಲ್ಲಿಂದ ಎಂಟೈರ್ ಲ್ಯಾಂಡಿಗೆ ನೀರನ್ನು ಸಪ್ಲೈ ಮಾಡ್ತಾರೆ. ಇದು ರಿಂಗ್ ಟೈಪ್ ಓಪನ್ ವೆಲ್ಲು. ಈ ಲ್ಯಾಂಡು ಸೌತ್ ವೆಸ್ಟ್ ಆ್ಯಂಡ್ ನಾರ್ತ್ ಕಾರ್ನರ್ ಪ್ರಾಪರ್ಟಿ ಆಗಿರ್ತಕ್ಕಂಥ ಒಂದು ಕ್ಯಾಶೋ ಫಾರ್ಮ್ ಲ್ಯಾಂಡ್ ಮತ್ತು ಕೊಕೊನೆಟ್ ಫಾರ್ಮ್ ಲ್ಯಾಂಡ್. ಪವರ್ ಇದೆ. ಲ್ಯಾಂಡ್ ಸ್ಕ್ವೇರ್ ಆಗಿದೆ. 3 ಎಕರೆ 67 ಸೆಂಟು ಪ್ಲಸ್ 1 ಎಕರೆ 33 ಸೆಂಟು ಕುಮ್ಕಿ ಕಾಲ್ಡ್ ಖರಾಬ್. ಟೋಟಲ್ 5 ಎಕರೆಸ್ ಸ್ಕ್ವೇರ್ ಲ್ಯಾಂಡ್. ಪೂರ್ವ ಪಶ್ಚಿಮ ತುಂಬ ಲೆಂತ್ ಇದೆ. ಉತ್ತರ ದಕ್ಷಿಣ ಸರಿಸುಮಾರು ಒಂದು 300 ಅಡಿ ಬರುತ್ತೆ. ವೆಸ್ಟ್ ಫೇಸಿಂಗ್ ಎಂಟ್ರೆನ್ಸಲ್ಲಿ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಸೆಕ್ಯೂರ್ ಗೇಟ್ ಇದೆ. ತುಂಬ ಚೆಂದಾಗಿದೆ. ಇದು ಬಂದು ಉಡುಪಿಗೆ ಒಂದು 31 ಕಿಲೋಮೀಟ್ರ್ ಆಗುತ್ತೆ. ರಫ್ಲಿ ಉಡುಪಿಗೆ 31 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮಂಗಳೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ಒಂದು ಬಾವಿ, ಸಫಿಷಿಯೆಂಟ್ ವಾಟರ್ ಹೊಂದಿರತಕ್ಕಂಥ ಒಂದು ಬಾವಿ, ಜೊತೆಗೆ ಒಂದು 90 ಮರಗಳು ಫಲ ಕೊಡ್ತಕ್ಕಂಥ ತೆಂಗಿನ ಮರಗಳಿದ್ದಾವೆ. ಸುಮಾರು ಒಂದು 20 ಇಯರ್ಸ್ ಓಲ್ಡ್ ತೆಂಗಿನ ಮರಗಳಿದ್ದಾವೆ. ಈ ಕಡೆ ಎಲ್ಲ ಕ್ಯಾಶ್ಯೂ ಟ್ರೀಸ್ಗಳಿದು 100-150 ಮರಗಳು ಬರುತ್ತೆ. ಇದು 2 ವರ್ಷಕ್ಕೊಮ್ಮೆ ಫಲವನ್ನು ಕೊಡುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಉಳಿದಂತೆ ಈ ಲ್ಯಾಂಡು ಒಳಗಡೆ 90 ಮರಗಳು, ಕೊಕೊನೆಟ್ ಮರಗಳು ಫಲವನ್ನು ಕೊಡ್ತಾಯಿದ್ದಾವೆ. ಅಂದರೆ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ. ಇದು ಸ್ವಲ್ಪ ವ್ಯವಸ್ಥಿತವಾಗಿ ನೋಡಿಕೊಂಡ್ರೆ ಇದು ತುಂಬಾ ಒಂದು ಗುಡ್ ಫಾರ್ಮ್ ಲ್ಯಾಂಡ್ ಆಗುತ್ತೆ. ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ವಾಸದ ಮನೆ ಇದೆ. ಮತ್ತು ಪಕ್ಕದಲ್ಲಿ ಕೂಡ ಮನೆಗಳಿದ್ದಾವೆ. ಇಲ್ಲೇ ಕೂಡ ವಾಸ ಮಾಡ್ಬೋದು. ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಉಡುಪಿಗೆ 31 ಕಿಲೋಮೀಟ್ರ್ ಆಗುತ್ತೆ. ಮಂಗಳೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ರೋಡ್ ಆಕ್ಸೆಸ್ಸು ಟಾರ್ ರೋಡ್ ಇದೆ. 100 ಮೀಟ್ರು ಟಾರ್ ರೋಡಿಂದ ಅದು ಬಂದು ಪಬ್ಲಿಕ್ ರೋಡು, ನಕಾಸೆ ರೋಡ್ ಇಲ್ಲ, ರೋಡ್ ಬರುತ್ತೆ. ತುಂಬ ಚೆಂದ ಉಂಟಿದು. ಈಸಿಯಾಗಿ ರೋಡ್ ಆಕ್ಸೆಸ್ ಇರೋದ್ರಿಂದ ಜರ್ನಿ ಫಾಸ್ಟ್, ಇದು ಕಾರಲ್ಲಿ ಬರ್ಬೋದು. ಲ್ಯಾಂಡ್ ತನಕ ಒಳ್ಳೆಯ ರಸ್ತೆ ಉಂಟು. ಮರಗಳು ತುಂಬ ಚೆನ್ನಾಗಿದ್ದಾವೆ, ನಾಟಿ ಶೈಲಿಯ ಮರಗಳು. ಮತ್ತು ಲ್ಯಾಂಡ್ ಲೆವೆಲ್ಲಾಗಿದೆ, ಸ್ಕ್ವೇರಾಗಿ ಲೆವೆಲಾಗಿದೆ. ಮತ್ತು ಈ ಲ್ಯಾಂಡ್ ಒಳಗೆ ತುಂಬ ಇನ್ನೂ ವಿಶಾಲವಾಗಿ ಜಾಗಗಳು ಉಂಟು. ಖಾಲಿ ಎಂಟಿ ಲ್ಯಾಂಡ್ ಉಂಟು. ಆ ಎಂಟಿ ಲ್ಯಾಂಡಲ್ಲಿ ಈ ಇಂಟರ್ಮೀಡಿಯೇಟ್ ಕ್ರಾಪ್ಸ್ ಹಾಕೋಬೋದು. ಬನಾನಾ ಕ್ರಾಪ್ಸ್ ಹಾಕ್ಬೋದು, ಬಾಳೆ. ಮತ್ತು ಇದು ರೆಡ್ ಸಾಯಿಲ್ ಆಗಿರೋದ್ರಿಂದ 3 ತಿಂಗಳಿಗೊಮ್ಮೆ ಬರ್ತಕ್ಕಂಥ ಕ್ರಾಪ್ಸು. ಮೈಸ್ ಹಾಕೋಬೋದು, ಮೀನ್ಸ್ ಜೋಳ ಹಾಕೋಬೋದು. ಮತ್ತು ಜಿಂಜರ್ ಹಾಕ್ಬೋದು. ಹೀಗೆ ಮತ್ತು ವೆಜಿಟೇಬಲ್ ಕೂಡ ಹಾಕೋಬೋದು. ಮತ್ತು ಎಂಟೈರ್ ಲ್ಯಾಂಡು ಪೈಪ್ಲೈನ್ ಆಗಿದೆ. ಸೊ ಡ್ರಿಪ್ ಒಂದು ಕಡೆ ಆನ್ ಮಾಡೋದು, ಎಲ್ಲ ಕಡೆ ನೀರು ಬರುವಂಥ ವ್ಯವಸ್ಥೆಯನ್ನು ಮಾಲೀಕರು ಮಾಡಿದ್ದಾರೆ. ಲ್ಯಾಂಡ್ ಸಮತಟ್ಟಾಗಿ ಲೆವೆಲ್ಲಾಗಿದೆ. ತುಂಬ ಒಳ್ಳೆ ತೋಟ. ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ಕೊಕೊಂಡ್ರೆ ಒಳ್ಳೆ ಲಾಭವನ್ನು ಕಾಣ್ಬೋದು. ಜೊತೆಗೆ
ಮಲ್ಟಿ ಇಂಟರ್ಮೀಡಿಯೇಟ್ ಕ್ರಾಪ್ಸ್ ಹಾಕ್ಕೊಂಡ್ರೆ, ಅಂದರೆ ಉಪ ಬೆಳೆ ಅಂತ ಕರಿತೀವಿ, ಆ ಉಪ ಬೆಳೆನ ಹಾಕ್ಕೊಂಡ್ರೆ ಇಲ್ಲೂ ಕೂಡ ಕಮರ್ಷಿಯಲ್ ಕ್ರಾಪ್ಸ್ ಬೆಳೆದು ಹಣವನ್ನು ಸಂಪಾದನೆಯನ್ನು ಮಾಡಬಹುದು. ಈ ಲ್ಯಾಂಡ್ ಕುಂದಾಪುರಕ್ಕೆ ಹತ್ರ ಆಗುತ್ತೆ. ಕೋಸ್ಟಲ್ ಏರಿಯಾಗೆ ಬರುತ್ತೆ ಇದೆಲ್ಲ. ಅಂದರೆ ಏನು ನಮ್ಮದು ಕಾಪು ಬೀಚ್ ಬರುತ್ತೆ ಮತ್ತು ಕುಂದಾಪುರ ಹತ್ರ ಮರವಂತೆ ಏನು ಬರುತ್ತೆ, ಆ ಮರವಂತೆ ಬೀಚು ಮತ್ತು ಸಮುದ್ರ ತಡ ಬರ್ತಕ್ಕಂಥ ಕೋಸ್ಟಲ್ ಏರಿಯಾಕ್ಕೆಲ್ಲ ಇದು ತುಂಬ ನಿಯರ್ ಆಗುತ್ತೆ. ಸೊ ಟೋಟಲಿ ರಫಾಗಿ ಹೇಳೋದಾದರೆ ಉಡುಪಿಯಿಂದ 31 ಕಿಲೋಮೀಟ್ರು ಮತ್ತು ಮಂಗಳೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ರೋಡ್ ಆಕ್ಸಸ್ ತುಂಬ ಚೆನ್ನಾಗಿದೆ. ಈ ಲ್ಯಾಂಡನ್ನು ಬೈಯಿಂಗ್ ಮಾಡೋರಿಗೆ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ. ತೆಗೆದುಕೊಳ್ಬೋದು. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಇದು ಬಂದು ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಜನರಲ್ಲು ಟೋಟಲ್ 5 ಎಕರೆ ಇದೆ, ಇನ್ಕ್ಲೂಡ್ ದಟ್ ಕುಮ್ಕಿ. 1 ಎಕರೆ 33 ಕುಂಟೆ ಕುಮ್ಕಿ ಬರುತ್ತೆ. 3 ಎಕರೆ 67 ಸೆಂಟು, ಅದು ಆ್ಯಸ್ ಪರ್ RTC. ಟೋಟಲ್ 5 ಎಕರೆ ಬರುತ್ತೆ. ಇದು ಒಂದು ವಾಸದ ಮನೆ. ಓನರು ಕೂಡ ವಾಸ ಮಾಡ್ಬೋದು ಮತ್ತು ಲೇಬರು ಕೂಡ ಇರ್ಬೋದು. ತುಂಬ ಮನೆ ಚೆನ್ನಾಗಿದೆ. ಇದು ಹಾಲು. 2 ರೂಮ್ಸ್ ಇದೆ. ದಿಸ್ ಒನ್. ಈ ರೂಮ್ಗೆ ಒಂದು ಅಟ್ಯಾಚ್ ಬರುತ್ತೆ ಇಲ್ಲಿ. ತುಂಬ ಚೆಂದ ಉಂಟು ಮನೆ, ನ್ಯೂ ಬಿಲ್ಟು. ಆಸಕ್ತಿ ಉಳ್ಳವರು ಕಾಲ್ ಮಾಡಿ. ಉಡುಪ. ನನ್ನ ಹೆಸರು 9901323456. ಇದು ಲೇಬರ್ ಶೆಡ್. ಇದು ಲೇಬರ್ ವಾಸ ಮಾಡ್ತಕ್ಕಂತಹ ಒಂದು ಇದು. ಇಲ್ಲೊಂದು ಸಣ್ಣ ಹಾಲು. ಇದೊಂದು ರೂಮು, ಇದೊಂದು ರೂಮು. ಇದು ಒಂದು ರೆಸ್ಟ್ ರೂಮ್, ಟಾಯ್ಲೆಟು. ಒಂದು ಹಾಲು, ಒಂದು ರೂಮು. ಇದು ಲೇಬರ್ ಶೆಡ್ಡು. ಮೊದಲು ನೋಡಿದ್ದು ನೀವು ಓನರ್ ಹೌಸು. ಥ್ಯಾಂಕ್ ಯು.